ಇನ್ನು ಎಸ್ಐಟಿ ವಿಚಾರಣೆಯ ವೇಳೆ ಸುಜಾತಾ ಭಟ್ ಕಣ್ಣೀರಾಗಿದ್ದಾರೆ. ನನ್ನ ಬಿಟ್ಟು ಬಿಡಿ ಅಂತ ಗೋಗರೆದಿದ್ದಾರೆ ಸುಜಾತಾ ಭಟ್. ಎಸ್ಐಟಿ ವಿಚಾರಣೆಯ ವೇಳೆ ಸುಜಾತಾ ಭಟ್ ಕಣ್ಣೀರು. ನನ್ನ ಬಿಟ್ಟು ಬಿಡಿ ಎಂದು ಗೋಗರೆದ ಸುಜಾತಾ. ವಿಚಾರಣೆಯನ್ನ ಎದುರಿಸಲಾಗದೆ ಸುಜಾತಾ ಕಂಗಾಲಾಗಿ ಹೋಗಿದ್ದಾರೆ. ತನಿಖಾಧಿಕಾರಿ ಕ್ವೆಶ್ಚನ್ಗೆ ಸುಜಾತಾ ಕಕ್ಕಾಬಿಕ್ಕಿಯಾಗಿದ್ದಾರೆ. ಹೇಳಿದ್ದೆಲ್ಲ ಕೂಡ ಸುಳ್ಳು, ಕೇಸ್ ವಾಪಸ್ ತಗೋತೀನಿ, ದಯವಿಟ್ಟು ಬಿಟ್ಟು ಬಿಡಿ ಅಂತ ಸುಜಾತಾ ಭಟ್ ದುಃಖವನ್ನ ಹೊರಗಾಕಿದ್ದಾರೆ. ಅನನ್ಯ ಸೃಷ್ಟಿ ಕಟ್ಟುಕತೆ ಎಂಬುದು ಪ್ರೂವ್ ಮಾಡಿದ್ದಾರಾ ಹಾಗಾದ್ರೆ ಈ ಮೂಲಕ ಎಂದು ಕೂಡ ವಿಚಾರಣೆಯನ್ನ ಎದುರಿಸಲಿದ್ದಾರೆ ಸುಜಾತಾ ಭಟ್. ಎಸ್ಐಟಿ ಈಗಾಗಲೇ ಸುಜಾತಾ ಭಟ್ ಅವರ ಒಂದು ವಿಚಾರಣೆಯನ್ನ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ವಿಚಾರಣೆಯನ್ನ ಮಾಡಲಿದೆ, ಎದುರಿಸಬೇಕಾಗುತ್ತೆ ಸುಜಾತಾ ಭಟ್ ಅವರು ಈ ಒಂದು ವಿಚಾರಣೆಯನ್ನ. ಹಾಗೆ ಅನನ್ಯ ಭಟ್ ಸೃಷ್ಟಿ ಏನಿದೆ ಅದೆಲ್ಲವೂ ಕೂಡ ಕಟ್ಟುಕತೆ ಅಂತ ಇಲ್ಲಿ ಪ್ರೂವ್ ಮಾಡ್ತಾ ಇದ್ದಾರಾ ಹಾಗಾದ್ರೆ? ಮಗಳೇ ಇಲ್ವಾ, ಮದುವೆಯೇ ಆಗಿಲ್ವಾ? ಮದುವೆ ಆಗಲಿ ಅಥವಾ ಆಗದೇ ಇರಲಿ, ಅನನ್ಯ ಭಟ್ ನನ್ನ ಮಗಳು ಅಂತ ಕೂಡ ಹೇಳಿದ್ರು. ಹಾಗಾದ್ರೆ ಅನನ್ಯ ಭಟ್ ಎನ್ನುವಂತಹ ಒಂದು ಪಾತ್ರ ಎಲ್ಲವೂ ಕೂಡ ಸುಳ್ಳ ಎನ್ನುವಂತಹ ಪ್ರಶ್ನೆ ಇರುವಂಥದ್ದು. ಹಾಗೆ ತನಿಖಾಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದ್ರೆ ಸುಜಾತಾ ಭಟ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಕಕ್ಕಾಬಿಕ್ಕಿಯಾಗಿದ್ದಾರೆ, ಕಂಗಾಲಾಗಿದ್ದಾರೆ. ನನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಗೋಗರಿತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ಎಸ್ಐಟಿಯ ತನಿಖೆಯ ವೇಳೆ ಸುಜಾತಾ ಭಟ್ ಅವರು. ಎಂದು ಕೂಡ ವಿಚಾರಣೆಯನ್ನ ನಡೆಸಬೇಕಾಗಿದೆ, ಎದುರಿಸಬೇಕಾಗಿದೆ ಸುಜಾತಾ ಭಟ್ ಅವರು. ಆದರೆ ಈ ಕೇಸ್ನ ನಾನು ವಾಪಸ್ ತಗೊಳ್ತೀನಿ ಎನ್ನುವಂತಹ ಮಾತುಗಳನ್ನ ಕೂಡ ಆಡಿರುವಂಥದ್ದು ಸುಜಾತಾ ಭಟ್. ಅನಾರೋಗ್ಯದ ನೆಪವೊಡ್ಡಿ ಒಮ್ಮೆ ನೋಟಿಸ್ ನೀಡಿದಾಗ ಬರೋಕೆ ಹಿಂದೆ ಮುಂದೆ ನೋಡಿದ್ರು. ಆನಂತರ ಬೆಳ್ಳಂಬೆಳಿಗ್ಗೆ ಬಂದು ಎಸ್ಐಟಿ ಕಚೇರಿ ಮುಂದೆ ಹಾಜರಾದ್ರು. ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಒಂದು ಗ್ಯಾಂಗ್, ಯಾವ ಗ್ಯಾಂಗ್ ಈ ರೀತಿ ಕೆಲಸವನ್ನ ಮಾಡಬೇಕು ಅಂತ ಅವರಿಗೆ ನಿರ್ದೇಶನವನ್ನ ನೀಡಿತು, ಅವರನ್ನ ಕೂಡ ಒಂದು ಬಯಲಿಗೆಳೆಯುವಂತಹ ಪ್ರಯತ್ನದಲ್ಲಿ ಎಸ್ಐಟಿ ಟೀಮ್ ಇದೆ.